ಚಂದ್ರಯಾನ-3 ಯಾವಾಗ ಉಡಾವಣೆ ಮಾಡಲಾಯಿತು? ಜುಲೈ 14, 2023 ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು? ಟಿ.ಎಸ್. ವೆಂಕಣ್ಣಯ್ಯ. ಕರ್ನಾಟಕದ ಮೊದಲ ಮಹಮ್ಮದೀಯ ಕವಿ ಯಾರು? ಶಿಶಿನಾಳ್ ಶರೀಫ್. ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು? ಟಿ. ಸುನಂದಮ್ಮ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಗುಜರಾತ್. ಕರ್ನಾಟಕದ ವಿಸ್ತೀರ್ಣವೆಷ್ಟು? 1,91,191 ಚದರ ಕಿಲೋಮೀಟರ್. ಪೇಟಿಎಂ ಯಾವ ದೇಶದ ಕಂಪನಿ? ಭಾರತ. ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ಹಲ್ಲುಗಳಿರುತ್ತವೆ? ಏಡಿ. ಭಾರತದ ಒಟ್ಟು ಸರ್ಕಾರಿ ಶಾಲೆಗಳು ಎಷ್ಟು? 10,22,386. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಭಾರತದ ರಾಜಧಾನಿ ಯಾವುದು? ದೆಹಲಿ. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತೇವೆ? ಕೊಡಗು. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಮೈಸೂರು. ಕರ್ನಾಟಕದ ದಂಡಿಯನ್ನು ಯಾವ ಸ್ಥಳವನ್ನು ಕರೆಯುತ್ತೇವೆ? ಅಂಕೋಲಾ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು? ಕರ್ನಾಟಕ. ಗೂಡು ಕಟ್ಟುವ ಏಕಮಾತ್ರ ಹಾವು? ಕಾಳಿಂಗ. ಭಾರತದ ಮೊದಲ ಚುನಾವಣಾ ಆಯೋಗದ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಮಾಡು ಇಲ್ಲವೇ ಮಡಿ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದವರು ಯಾರು? ಹುಯಿಲ್ಗೋಳ್ ನಾರಾಯಣ ರಾವ್. ಯಾವ ದೇಶದಲ್ಲಿ ಹೆಚ್ಚು ಚಲನಚಿತ್ರಗಳನ್ನು ಮಾಡುತ್ತಾರೆ? ಭಾರತ. ದೇಹದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ? ಉಗುರು. ಅತ್ಯಂತ ಕಠಿಣವಾದ ಅದಿರು ಯಾವುದು? ವಜ್ರ. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ? ಬೆಂಗಳೂರು. ವಿದ್ಯುತ್ ಬಲ್ಬ್ಗಳಿಗೆ ಯಾವ ಅನಿಲವಿರುತ್ತದೆ? ಆರ್ಗನ್. ಕರ್ನಾಟಕದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ಸತಿ ಸುಲೋಚನಾ. ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳಿವೆ? 6,024. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಹಳ್ಳಿಗಳಿವೆ? 29,340. ಭಾರತದ ಗಂಧದ ನಾಡು? ಕರ್ನಾಟಕ. ಭಾರತದ ಕಲ್ಲಿದ್ದಲಿನ ನಾಡು? ಜಾರ್ಖಂಡ್. ಭಾರತದ ಒಂಟೆಗಳ ನಾಡು? ರಾಜಸ್ಥಾನ್. ಭಾರತದ ಪರ್ವತಗಳ ನಾಡು? ಕಾಶ್ಮೀರ್. ಜಮ್ಮು ಕಾಶ್ಮೀರ್. ಅಳಿಲಿನ ಆಯುಷ್ಯವೆಷ್ಟು? 9 ವರ್ಷ. ಬೆವರು ಬರೆದ ಪ್ರಾಣಿ ಯಾವುದು? ನಾಯಿ. ಯಾವ ಪಕ್ಷಿಗೆ ರೆಕ್ಕೆ ಇರುವುದಿಲ್ಲ? ಕಿವಿ. ಪಂಚನದಿಗಳ ನಾಡು ಯಾವುದು? ಪಂಜಾಬ್. ಅತಿ ಹೆಚ್ಚು ಬದುಕುವ ಪಕ್ಷಿ? ಹದ್ದು. ಸೂರ್ಯನ ನಿಜವಾದ ಬಣ್ಣ ಯಾವುದು? ಬಿಳಿ. ಅಂತಾರಾಷ್ಟ್ರೀಯ ಮಹಿಳಾ ದಿನ? ಮಾರ್ಚ್ 8. ಏಷ್ಯಾದ ಜಲ ವಿದ್ಯುತ್ ಕೇಂದ್ರ ಯಾವುದು? ಶಿವನ ಸಮುದ್ರ. ಬ್ರೈಲ್ ಲಿಪಿಯನ್ನು ಕಂಡುಹಿಡಿದವರು ಯಾರು? ಲೂಯಿಸ್ ಬ್ರೈಲ್. ನೀಲಿ ನಾಲಿಗೆಯನ್ನು ಯಾವ ಪ್ರಾಣಿ ಹೊಂದಿರುತ್ತದೆ? ಜಿರಾಫೆ. ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಯಾವುದು? ಚಂದ್ರವಳ್ಳಿ ಕೆರೆ. ಕರ್ನಾಟಕದ ಪ್ರಾಚೀನ ಸಂಸ್ಕೃತ ಶಾಸನ ಯಾವುದು? ಚಂದ್ರವಳ್ಳಿ ಶಾಸನ. ಭಾರತದ ಮೊದಲ ಪ್ರಜೆ ಯಾರು? ರಾಷ್ಟ್ರಪತಿ. ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ. ಆಧಾರ್ ಕಾರ್ಡ್ ಅನ್ನು ಮೊದಲು ಸ್ವೀಕರಿಸಿದವರು ಯಾರು? ರಂಜನಾ ಸೋನಾವೆನ್. ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಎಷ್ಟು? 65 ವರ್ಷ. ಭಾರತದ ಮಹಿಳಾ IPS ಅಧಿಕಾರಿ ಯಾರು? ಕಿರಣ್ ಬೇಡಿ. ಭಾರತದ ಅತ್ಯಂತ ಹಳೆಯ ಹಿಂದೂ ಕಾವ್ಯ ಯಾವುದು? ರಾಮಾಯಣ. ಭಾರತದಲ್ಲಿ GST ಪ್ರಾರಂಭವಾದ ವರ್ಷ? 2017.